ಶ್ರಾವಣ ಮಾಸ ಬಂತು ಅಂತಂದರೆ ಎಲ್ಲರ ಮನೆಯಲ್ಲೂ ಹಬ್ಬಗಳ ಸಡಗರ ಸಂಭ್ರಮ. ಎಲ್ಲರ ಮನೆಯಲ್ಲೂ ಹೋಳಿಗೆಗಳನ್ನ ಮಾಡ್ತಾ ಇರ್ತೀವಿ. ಜನರಲಾಗಿ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆಗಳನ್ನ ಮಾಡ್ತಾ ಇರ್ತೀವಿ. ಬಟ್ ನಾನಿವತ್ತು ಡಿಫ್ರೆಂಟಾಗಿ ಒಂದು ಹೋಳಿಗೆ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಬೆಲ್ಲ, ಸಕ್ಕರೆ ಹಾಗೆಯೇ ಮೈದಾ ಹಿಟ್ಟನ್ನು ಸಹ ಬಳಸ್ತೀರಾ ರುಚಿಯಾಗಿ ಆರೋಗ್ಯದಾಯಕವಾಗಿ ಖರ್ಜೂರದ ಹೋಳಿಗೆನ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈ ಖರ್ಜೂರದ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಸಾಫ್ಟ್ ಡೇಟ್ಸ್ ತೊಗೊಂಡಿದ್ದೀನಿ. ಇದರಲ್ಲಿರೋ ಬೀಜನೆಲ್ಲ ತೆಗೆದು ಚೆನ್ನಾಗಿ ಒಂದ್ಸಲಿ ತೊಳ್ಕೊಂಡು ಆನಂತರ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಬೇಯಿಸೋದಕ್ಕೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆದಷ್ಟು ಖರ್ಜೂರ ಮುಳುಗೋದಕ್ಕೆ ಎಷ್ಟು ಬೇಕು ನೀರು ಅಷ್ಟೇ ಹಾಕ್ಕೊಂಡು ಖರ್ಜೂರನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ನಾನಿಲ್ಲಿ ಬಾದಾಮಿ, ಗೋಡಂಬಿ ಹಾಗೆ ಪಿಸ್ತಾ ಮೂರನ್ನು ಬಿಸಿನೀರಲ್ಲಿ ನೆನೆಸಿ ಬಾದಾಮಿ ಸಿಪ್ಪೆ ತೊಗೊಂಡು ಆನಂತರ ಇದನ್ನು ನೀರೇನು ಹಾಕ್ತೀರಾ ತರತರಿಯಾಗಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಬ್ಬಟ್ಟು ಮಾಡೋದಕ್ಕೆ ಕನಕನ ನಾನಿಲ್ಲಿ ಗೋಧಿ ಹಿಟ್ಟಲ್ಲಿ ಕಲಿಸ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಬಳಸ್ತೇನೆ. ಗೋಧಿ ಹಿಟ್ಟಲ್ಲೂ ಸಹ ಒಬ್ಬಟ್ಟನ್ನ ನಾವು ತುಂಬ ಸುಲಭವಾಗಿ ಮಾಡ್ಕೋಬೋದು. ಬಟ್ ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಇವಾಗ ಬೇಯಕ್ಕಿಟ್ಟಿದ್ದಂತಹ ಖರ್ಜೂರ ಸಹ ಚೆನ್ನಾಗಿ ಬೆಂದಿರುತ್ತೆ. ಪ್ರೆಷರ್ ಎಲ್ಲ ಇಳಿದ ಮೇಲೆ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಆ ನೀರಿನ ಸಮೇತ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಖರ್ಜೂರದ ಪೇಸ್ಟ್ ರೆಡಿಯಾಗಿದೆ. ಇವಾಗ ಹೂರಣ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಟು 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ನಾನು 2 ಬಟ್ಲಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ. ಇವಾಗ ಈ ತೆಂಗಿನಕಾಯಿ ತುರಿನಲ್ಲಿರುವಂಥ ತೇವಾಂಶ ಎಲ್ಲ ಹೋಗಿ ಒಳ್ಳೆ ಪರಿಮಳ ಬರೋವರೆಗೂ ತೆಂಗಿನಕಾಯಿನ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹುರಿಯೋದ್ರಿಂದ ನಾವು ಹೋಳಿಗೆನ ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಇಲ್ಲಿ 1 ಚಮಚದಷ್ಟು ಗಸಗಸೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ತೆಂಗಿನಕಾಯಿ ಥರ ಬಣ್ಣ ಬದಲಾಗೋವರೆಗೂ ನಾವು ಹುರ್ಕೋಬೇಕು. ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂತಹ ಖರ್ಜೂರದ ಪೇಸ್ಟನ್ನು ಹಾಕೋತಾ ಇದ್ದೀನಿ. ನೋಡಿ, ನಾನು ಈ ಬಟ್ಲಿನ ಮೆಷರ್ಮೆಂಟಲ್ಲೇ ನಾನು ತೆಂಗಿನಕಾಯಿ ಹಾಗೆ ಖರ್ಜೂರದ ಪೇಸ್ಟ್ ಎರಡನ್ನು ತೊಗೊಂಡಿದ್ದೀನಿ. 2 ಬಟ್ಲು ತೆಂಗಿನಕಾಯಿ ತುರಿಗೆ 1 ಬಟ್ಲಾಗುವಷ್ಟು ಖರ್ಜೂರದ ಪೇಸ್ಟನ್ನು ಹಾಕ್ಕೊಂಡು ಇವಾಗ ಖರ್ಜೂರದ ಪೇಸ್ಟು ಹಾಗೆ ತೆಂಗಿನಕಾಯಿ ಎರಡೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಖರ್ಜೂರದಲ್ಲಿರುವಂಥ ಸಿಹಿ ಅಂಶನೆಲ್ಲ ತೆಂಗಿನಕಾಯಿ ಹೀರ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಹೂರಣನ ಹುರಿತೀವೋ ಹೋಳಿಗೆ ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ನಾನಿಲ್ಲಿ ಫಸ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸನ್ನು ಸಹ ಹಾಕ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡಿ ಹುರ್ಕೊಂಡಿದ್ದೀನಿ. ಅದಾದಮೇಲೆ 1-2 ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಹುರಿಯೋದೇನು ಬೇಕಾಗಿಲ್ಲ. 1 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಖರ್ಜೂರದ ಹೋಳಿಗೆ ಮಾಡೋದಕ್ಕೆ ಹೂರಣ ರೆಡಿ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಖರ್ಜೂರ ಹಾಗೆ ತೆಂಗಿನಕಾಯಿ ಎಲ್ಲ ಹೊಂದ್ಕೊಂಡಿರುತ್ತೆ. ಆನಂತರ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆನಂತರ ಹೋಳಿಗೆ ಮಾಡ್ಕೋಬೇಕು. ನೋಡಿ, ಕನಕನೂ ಸಹ ಫಸ್ಟೇ ನಾನು ಗಟ್ಟಿಯಾಗಿ ಕಲಿಸಿದ್ರಿಂದ ಇವಾಗ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಒಂದು ಸಣ್ಣ ಉಂಡೆನ ತೊಗೊಂಡು ಮಧ್ಯದಲ್ಲಿಟ್ಟು ನಾವು ನಾರ್ಮಲಾಗಿ ಎಲ್ಲ ಹೋಳಿಗೆನೂ ಯಾವ ರೀತಿ ತಟ್ತೀವೋ ಅದೇ ರೀತಿ ತಟ್ಕೋಬೇಕು. ಹೋಳಿಗೆ ಮಾಡಬೇಕಾದ್ರೆ ನಾವು ಒಂದೇ ಡೈರೆಕ್ಷನಲ್ಲಿ ತಟ್ತಾ ಹೋದರೆ ಹೂರಣ ಹಾಗೆ ಕನಕ ಎರಡು ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ನಾವು ಬೇರೆ ಬೇರೆ ಡೈರೆಕ್ಷನಲ್ಲಿ ಸ್ಪ್ರೆಡ್ ಮಾಡಿದ್ರೆ ಹೂರಣ ಒಂದು ಕಡೆ ಹಾಗೆ ಕನಕ ಒಂದು ಕಡೆ ಆಗಿಬಿಡುತ್ತೆ. ಹಾಗಾಗಿ ಒಂದೇ ಡೈರೆಕ್ಷನಲ್ಲಿ ನಿಧಾನಕ್ಕೆ ತಟ್ತಾ ಹೋದರೆ ಹೂರಣ ಹಾಗೆ ಕನಕ ಈವನ್ ಆಗಿ ಸ್ಪ್ರೆಡ್ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ತೆಳ್ಳಗಬೇಕೋ ಅಷ್ಟು ತೆಳ್ಳಗೆ ಹೋಳಿಗೆನ ತಟ್ಟಿ ಹೆಂಚು ಮೇಲೆ ಎರಡೂ ಕಡೆ ಚೆನ್ನಾಗಿ ಕಾಯಿಸ್ಕೊಂಡ್ರೆ ರುಚಿಯಾದ ಖರ್ಜೂರದ ಹೋಳಿಗೆ ರೆಡಿಯಾಗುತ್ತೆ. ಜೊತೆಗೆ ನಾವಿಲ್ಲಿ ಗೋಧಿ ಹಿಟ್ಟು ಬಳಸಿರೋದ್ರಿಂದ ಆದಷ್ಟು ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ಒಬ್ಬಟ್ಟು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ರುಚಿಯಾದ ಖರ್ಜೂರದ ಹೋಳಿಗೆ ರೆಡಿಯಾಗಿದೆ. ನೀವು ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡ್ಬೋದು. ಖಂಡಿತವಾಗ್ಲೂ ಮುಂದೆ ಬರುವಂಥ ಹಬ್ಬದಲ್ಲಿ ಈ ಖರ್ಜೂರದ ಹೋಳಿಗೆನ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯ ಜೊತೆಗೆ. ಥ್ಯಾಂಕ್ ಯು.